ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ಹಿಂದಿನ ವಿಡಿಯೋಸ್ನಲ್ಲಿ ಬಿಟ್ವೈಸ್ ಆಪರೇಟರ್ಸ್ಗಳ ಬಗ್ಗೆ ನೋಡ್ತಾ ಇದ್ವಿ. ಬಿಟ್ವೈಸ್ ಆ್ಯಂಡ್ ಬಿಟ್ವೈಸ್ ಆರ್ ಬಿಟ್ವೈಸ್ ಎಕ್ಸಾರ್ ಹಾಗೆ ಬಿಟ್ವೈಸ್ ನಾಟ್, ಇದು 4 ಆಪರೇಟರ್ಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತು ಅದನ್ನು ಕಂಟಿನ್ಯೂ ಮಾಡೋಣ. ಶಿಫ್ಟ್ ಆಪರೇಟರ್ಸ್ಗಳು ಪೆಂಡಿಂಗ್ ಇದ್ವು ಅಲ್ವಾ, ಲೆಫ್ಟ್ ಶಿಫ್ಟ್, ರೈಟ್ ಶಿಫ್ಟ್ ಹಾಗೆ ಅನ್ಸೈನ್ ರೈಟ್ ಶಿಫ್ಟ್ ಅಂತ. ಸೊ ಅದ್ರ ಬಗ್ಗೆ ಇವತ್ತು ನೋಡ್ಕೊಳ್ಳೋಣ. ಮೊದಲನೇದಾಗಿ ಲೆಫ್ಟ್ ಶಿಫ್ಟ್ ನೋಡೋಣ. ಸೊ ಲೆಫ್ಟ್ ಶಿಫ್ಟ್ಗೆ ನಾನಿಲ್ಲಿ ಎ ಲೆಫ್ಟ್ ಶಿಫ್ಟ್ 1 ಅಂತ ಕೊಡ್ತೀನಿ. ಎ ಲೆಫ್ಟ್ ಶಿಫ್ಟ್ 1 ಅಂದರೆ ಏನರ್ಥ? ಇದು 0101 ಮೆಮೊರಿನಲ್ಲಿ ನಾವು ಇಂಟ್ ಎ ಇಸ್ ಈಕ್ವಲ್ ಟು 5 ಅಂದಾಗ ಯಾವ ರೀತಿಯಲ್ಲಿ ಸ್ಟೋರ್ ಆಗಿರುತ್ತೆ? ಈ ರೀತಿಯಲ್ಲಿ ಸ್ಟೋರ್ ಆಗಿರುತ್ತೆ 32 ಬಿಟ್ಟಲ್ಲಿ ಅಲ್ವಾ. 32 ಬಿಟ್ ಯಾಕಂದರೆ ಇಂಟ್ ಡೇಟಾ ಟೈಪ್ನ ಸೈಜ್ ಬಂದು 4 ಬೈಟ್ ಅಂದರೆ 32 ಬಿಟ್ಸ್. ಈ ರೀತಿಯಲ್ಲಿ ಸ್ಟೋರ್ ಆಗಿರುತ್ತೆ. ಇವಾಗ ನಾನು ಇಲ್ಲಿ ಎ ಲೆಫ್ಟ್ ಶಿಫ್ಟ್ 1 ಅಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಬಿಟ್ ಇದರಲ್ಲಿ ಲೆಫ್ಟ್ಗೆ ಶಿಫ್ಟ್ ಆಗುತ್ತೆ. ಲೆಫ್ಟ್ಗೆ ಶಿಫ್ಟ್ ಆಗೋದಂದರೆ ಈ ರೀತಿ ಶಿಫ್ಟ್ ಆಗುತ್ತೆ. ಸೊ ಶಿಫ್ಟ್ ಆದಾಗ ಇಲ್ಲಿ 0 ಪ್ಲೇಸ್ನಲ್ಲಿ ಇರುವಂತಹ ಬಿಟ್ ಎಂಟಿ ಆಗುತ್ತಲ್ವಾ, ಅಲ್ಲಿ 0 ಫಿಲ್ ಆಗುತ್ತೆ. ಅರ್ಥ ಆಗ್ತಿದೀವ? ಫಸ್ಟ್ ಪ್ಲೇಸಲ್ಲಿ ಇಲ್ಲಿ ನಾವು ಹೇಗೆ ಕೌಂಟ್ ಮಾಡ್ತೀವಿ? ರೈಟಿಂದ ಲೆಫ್ಟಿಗೆ ಕೌಂಟ್ ಮಾಡ್ತೀವಲ್ವಾ, 0 1 2 3 4 5 ಅಂತ ಈ ರೀತಿ ಕೌಂಟ್ ಮಾಡ್ತೀವಲ್ವಾ. ಸೊ ಆ 0 ಪ್ಲೇಸ್ನಲ್ಲಿರುವಂತಹ ಬಿಟ್ಟು ಎಂಟಿ ಆಗುತ್ತೆ, ಅಲ್ಲಿ 0 ಬಂದು ಕೂತ್ಕೊಳ್ಳುತ್ತೆ ಈ ರೀತಿ. ಸೊ ನಾವು ಕೊಟ್ಟಾಗ ಈ ರೀತಿ ಸ್ಟೋರ್ ಆಗಿರುತ್ತೆ. ಲೆಫ್ಟ್ ಶಿಫ್ಟ್ ಮಾಡಿದಾಗ ಈ ಝೀರೋ ಲೆಫ್ಟ್ಗೆ ಶಿಫ್ಟ್ ಆಗುತ್ತೆ. ಸೊ ಲೆಫ್ಟ್ಗೆ ಅದು ಮೂವ್ ಆದಾಗ ಇಲ್ಲಿರುವಂತಹ ಫಸ್ಟ್ ಬಿಟ್ಟು ಎಂಟಿ ಆಗುತ್ತೆ, ಅಲ್ಲಿ 0 ಬಂದು ಕೂತ್ಕೊಳ್ಳುತ್ತೆ ಯಾವಾಗ ನಾವು ಲೆಫ್ಟ್ ಶಿಫ್ಟ್ ಮಾಡಿದಾಗ. ಸೊ ಇವಾಗ ಇದರ ವ್ಯಾಲ್ಯೂ ಎಷ್ಟಾಯಿತು? 1010 ಅಂದರೆ 10. ಸೊ ನಾವು ಇವಾಗ ರನ್ ಮಾಡಿದಾಗ 1010 10 ಬರಬೇಕು. 1010 ಡೆಸಿಮಲ್ ವ್ಯಾಲ್ಯೂ ಎಷ್ಟು? 10. ಓಕೆ, ಇವಾಗ ಅದನ್ನೇ ನಾನು ರೈಟ್ ಶಿಫ್ಟ್ ಮಾಡಿದಾಗ ಏನಾಗುತ್ತೆ? ಇನ್ನೊಂದು ನೆಕ್ಸ್ಟ್ ಆಪರೇಟರ್ ಯಾವುದು? ರೈಟ್ ಶಿಫ್ಟ್. ಸೊ ರೈಟ್ ಶಿಫ್ಟ್ಗೆ ಈ ಸಿಂಬಲನ್ನು ಯೂಸ್ ಮಾಡ್ತೀವಿ. ಎ ರೈಟ್ ಶಿಫ್ಟ್ 1 ಅಂದರೆ ಸೇಮ್ ನಾನು ಕೊಟ್ಟಿರಬೇಕಾದ್ರೆ ವ್ಯಾಲ್ಯೂ 5 ಇರುತ್ತೆ, ಈ ರೀತಿ ಮೆಮೊರಿನಲ್ಲಿ ಸ್ಟೋರ್ ಆಗಿರುತ್ತೆ. ನಾನು ಅದನ್ನು ಲೆಫ್ಟ್ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ರೈಟ್ ಶಿಫ್ಟ್ ಮಾಡಿದಾಗ ಏನಾಗುತ್ತೆ? 5 ಈ ರೀತಿ ಇರುತ್ತೆ. ರೈಟ್ ಅಂದರೆ ಇದು ಶಿಫ್ಟ್ ಆದಾಗ ಆ 1 ಆ ಕಡೆಗೆ ಹೋಗುತ್ತೆ, ಈ ಥರ ಹೀಗೆ ಬರುತ್ತೆ. ರೈಟ್ಗೆ ಶಿಫ್ಟ್ ಆಗೋದು ಅಂದರೆ ರೈಟಲ್ಲಿರುವಂತಹ 1 ರೈಟ್ ಕಡೆಗೆ ಶಿಫ್ಟ್ ಆಗುತ್ತೆ, ಆವಾಗ ಅದು ಡಿಲೀಟ್ ಆಗುತ್ತೆ ಅಂತಲೇ ಅಂದ್ಕೊಳ್ಳೋಣ. ಮೂವ್ ಆಗುತ್ತೆ, ಆ ಕಡೆ ಮೂವ್ ಆದಾಗ ಇಲ್ಲಿರುವಂತಹ ಬಿಟ್ ಏನಿದೆ ಅದು ಈ ರೀತಿ 0ಗೆ ಫಿಲ್ ಆಗುತ್ತೆ, 0 ಆಗಿ ಫಿಲ್ ಆಗುತ್ತೆ. ಆಮೇಲೆ ಇವಾಗ ಇದರ ವ್ಯಾಲ್ಯೂ ಎಷ್ಟು? 10 ಅಂದರೆ 2 ಆಗುತ್ತೆ ಅಲ್ವಾ. ನಾವೀಗ ರನ್ ಮಾಡಿದಾಗ ಇಲ್ಲಿ ನಮಗೆ 2 ಬರಬೇಕು. 0010. ಸೊ ಈ ರೀತಿ ಈಗ ಮೆಮೊರಿನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ 10 ಅಂದರೆ ಎಷ್ಟು? 2 ಅಂತ. ರನ್ ಮಾಡಿ ನೋಡೋಣ. ಸೊ ಅರ್ಥ ಆಯ್ತಲ್ವಾ? ಸೊ ಮೊದಲು ನಾವು ಲೆಫ್ಟ್ ಶಿಫ್ಟ್ ಮಾಡಿದಾಗ ಒಂದು ಬಿಟ್ಟು ಲೆಫ್ಟಿಗೆ ಶಿಫ್ಟ್ ಆಗಿ ಈ ಕಡೆ 0 ಆಗಿ ಫಿಲ್ ಆಗುತ್ತೆ. ಇಲ್ಲಿ ರೈಟ್ ಶಿಫ್ಟ್ ಮಾಡಿದಾಗ ಇಲ್ಲಿರುವ 1 ಏನಿದೆ ಅದು ರೈಟ್ಗೆ ಶಿಫ್ಟ್ ಆಗಿ ಈ ಕಡೆ 0 ಫಿಲ್ ಆಗುತ್ತೆ. ಸೊ ಎ ಲೆಫ್ಟ್ ಶಿಫ್ಟ್ 1 ಮಾಡಿದಾಗ 10 ಬಂತು, ಎ ರೈಟ್ ಶಿಫ್ಟ್ 1 ಮಾಡಿದಾಗ 2 ಬಂತು. ಕರೆಕ್ಟಾಗಿ ಬಂದಿದೆ ನಮಗೆ ಆನ್ಸರ್ ಅಲ್ವಾ. ಓಕೆ, ಮುಂದಿನ ಆಪರೇಟರು ಅನ್ಸೈನ್ಡ್ ರೈಟ್ ಶಿಫ್ಟ್. ನಾನಿಲ್ಲಿ ಲೆಫ್ಟ್ ಶಿಫ್ಟ್ ಮಾಡಬೇಕಾದ್ರೆ ಏನ ಯೂಸ್ ಮಾಡಿದೆ, ರೈಟ್ ಶಿಫ್ಟ್ ಮಾಡಬೇಕಾದ್ರೂ ಏನ ಯೂಸ್ ಮಾಡಿದೆ. ಇವಾಗ ಅನ್ಸೈನ್ಡ್ ರೈಟ್ ಶಿಫ್ಟ್ ಮಾಡೋದಕ್ಕೆ ಬಿ ವೇರಿಯೇಬಲನ್ನು ಯೂಸ್ ಮಾಡ್ತೀನಿ. ಓಕೆ, ಬಿ ಅನ್ಸೈನ್ಡ್ ರೈಟ್ ಶಿಫ್ಟ್ 1 ಅಂತ ಮಾಡಿದ್ರೆ ಏನಾಗುತ್ತೆ ಅಂದರೆ, ಬಿನ ವ್ಯಾಲ್ಯೂ ಎಷ್ಟು? 0011. ಸೊ 0011 ಇದು ಈ ರೀತಿ ಅದು ಸ್ಟೋರ್ ಆಗಿರುತ್ತೆ. ಓಕೆ, ಬಿನ ವ್ಯಾಲ್ಯೂ ಎಷ್ಟು? 3 ಅಂದರೆ ಮೆಮೊರಿನಲ್ಲಿ ಈ ರೀತಿಯಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಅದನ್ನು ಮೆಮೊರಿನಲ್ಲಿ
3 ಅನ್ನೋದು ಈ ರೀತಿಯಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಅದನ್ನು ಅನ್ಸೈನ್ಡ್ ರೈಟ್ ಶಿಫ್ಟ್ ಅಂತ ಮಾಡಿದಾಗ ಏನಾಗುತ್ತೆ ಅಂದರೆ ರೈಟ್ಗೆ ಶಿಫ್ಟ್ ಆಗುತ್ತೆ. ಮಾಮೂಲಿ ನಾವು ನಾರ್ಮಲ್ ರೈಟ್ ಶಿಫ್ಟ್ ಮಾಡಿದಾಗ ಹೇಗಾಗುತ್ತೆ ಅದೇ ರೀತಿಯಲ್ಲಿನೇ ಶಿಫ್ಟ್ ಆಗುತ್ತೆ. ಅಂದರೆ ಆ ಒನ್ನು ರೈಟ್ಗೆ ಶಿಫ್ಟ್ ಆದಾಗ ನಮಗೆ ಈ ರೀತಿ ಆಗುತ್ತೆ. ಸೊ ಇಲ್ಲಿರುವ ಎಂಟಿ ಸ್ಪೇಸ್ ಏನಿದೆ 0 ಇಂದ ಫಿಲ್ ಆಗುತ್ತೆ. ಯಾವಾಗ ಪಾಸಿಟಿವ್ ನಂಬರ್ಗಳಿದ್ದಾಗ 0 ಇಂದ ಫಿಲ್ ಆಗುತ್ತೆ. ಇಲ್ಲಿ 0 ಇದೆ, ಅದಕ್ಕೋಸ್ಕರ ಇಲ್ಲಿ 0 ಇಂದಾನೇ ಅದು ಫಿಲ್ ಆಗುತ್ತೆ. ಓಕೆನಾ? ಸೊ ನಮಗೆ ಇವಾಗ ಇಲ್ಲಿ ಎಷ್ಟು ಬಂತು ಆನ್ಸರು? ಆ ರೀತಿ ಮಾಡಿದ್ರೆ 1 ಅಂತ ಬಂತು. ಸೊ 3ನ ಅನ್ಸೈನ್ಡ್ ರೈಟ್ ಶಿಫ್ಟ್ ಮಾಡಿದಾಗ ನಮಗೆ ಆನ್ಸರು 1 ಬರುತ್ತೆ. 0 0 1. ಸೊ ನಿಮ್ಗೆ ಇಲ್ಲಿ ಇವಾಗ ನಾನು ಒಮ್ಮೆ ರನ್ ಮಾಡ್ತೀನಿ. ರನ್ ಮಾಡಿ ನೋಡೋಣ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. 1 ಬಂತು. ಆದರೆ ನಿಮ್ಗೆ ಇವಾಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಅಲ್ವಾ? ನಾರ್ಮಲ್ ರೈಟ್ ಶಿಫ್ಟ್ಗೂ ಈ ರೀತಿ ಅನ್ಸೈನ್ಡ್ ರೈಟ್ ಶಿಫ್ಟ್ಗೂ ಏನು ಡಿಫ್ರೆನ್ಸ್ ಇದೆ? ಆ ರೈಟ್ ಶಿಫ್ಟಲ್ಲಿ ಏನು ಮೆಥಡ್ನ ಫಾಲೋ ಮಾಡಿದ್ವಿ ಅದನ್ನೇ ಇಲ್ಲೂ ಕೂಡ ಫಾಲೋ ಮಾಡಿದ್ವಿ. ಡಿಫ್ರೆನ್ಸ್ ಏನು ಕಾಣ್ತಾ ಇಲ್ಲ ಅಂತ ಅಲ್ವಾ? ಎಸ್, ನಾವು ಪಾಸಿಟಿವ್ ನಂಬರ್ಗಳನ್ನು ಯೂಸ್ ಮಾಡಿದಾಗ ಯಾವುದೇ ರೀತಿಯ ಡಿಫ್ರೆನ್ಸ್ ಕಾಣೋದಿಲ್ಲ. ಬಟ್ ಯಾವುದಾದ್ರೂ ನೆಗೆಟಿವ್ ನಂಬರ್ಗಳನ್ನು ಯೂಸ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದನ್ನು ನಾವಿವಾಗ ಚೆಕ್ ಮಾಡೋಣ. ಸೊ ನಾನು ಒನ್ ಮೋರ್ ವೇರಿಯೇಬಲನ್ನು ಇಲ್ಲಿ ಡಿಕ್ಲೇರ್ ಮಾಡ್ತೀನಿ. int c is equal to -3 ಅಂತ ಕೊಡ್ತೀನಿ. ಓಕೆನಾ? -3 ಅಂತ ಕೊಟ್ಟು ಇಲ್ಲಿ ಮತ್ತೆ ನಾನು ಸಿಗೆ ಅನ್ಸೈನ್ಡ್ ಶಿಫ್ಟನ್ನು ಯೂಸ್ ಮಾಡ್ತೀನಿ. ಅನ್ಸೈನ್ಡ್ ರೈಟ್ ಶಿಫ್ಟನ್ನು ಯೂಸ್ ಮಾಡ್ತೀನಿ. ಸೊ ಇಲ್ಲಿ int c is equal to -3 ಅನ್ನೋದು ಮೆಮೊರಿನಲ್ಲಿ ಹೇಗೆ ಸ್ಟೋರ್ ಆಗಿರುತ್ತೆ? ಈ ರೀತಿ ಸ್ಟೋರ್ ಆಗಿರುತ್ತೆ -3 ಅನ್ನೋದು. ಅದು ಹೇಗೆ ಕೌಂಟ್ ಮಾಡೋದು ಅಂತ ನಾವು ಆಲ್ರೆಡಿ ನೋಡಿದ್ದೀವಲ್ವಾ? ಸೊ ಯಾವುದೇ ಒಂದು ನೆಗೆಟಿವ್ ವ್ಯಾಲ್ಯೂ 3 ಅಂದರೆ ಈ ರೀತಿಯಲ್ಲಿ ಸ್ಟೋರ್ ಆಗಿರುತ್ತೆ. -3 ಅಂದರೆ ಏನು? ಅದು ಮೆಮೊರಿನಲ್ಲಿ 2's ಕಾಂಪ್ಲಿಮೆಂಟ್ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ. 2's ಕಾಂಪ್ಲಿಮೆಂಟ್ ಅಂದರೆ ಏನು? ಎಲ್ಲ ಬಿಟ್ಗಳನ್ನು ಒಮ್ಮೆ ಇನ್ವರ್ಟ್ ಮಾಡಬೇಕು, ಆಮೇಲೆ ಅದಕ್ಕೆ 1ಅನ್ನು ಆ್ಯಡ್ ಮಾಡಿದಾಗ ನಮಗೆ 2's ಕಾಂಪ್ಲಿಮೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ -3 ಈ ರೀತಿಯಲ್ಲಿ ಸ್ಟೋರ್ ಆಗಿರುತ್ತೆ ಮೆಮೊರಿನಲ್ಲಿ. ಓಕೆನಾ? -3 ಅನ್ನೋದು ಈ ರೀತಿ ಸ್ಟೋರ್ ಆಗಿರುತ್ತೆ. ಅದನ್ನು ನಾನು -3 ರೈಟ್ ಅನ್ಸೈನ್ಡ್ ರೈಟ್ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಜಸ್ಟ್ ನಾರ್ಮಲ್ ಆಗಿ ರೈಟ್ ಶಿಫ್ಟ್ ಮಾಡಿದಾಗ 1 ಆ ಕಡೆಗೆ ಶಿಫ್ಟ್ ಆದರೆ ಈ ರೀತಿಯಲ್ಲಿ ಬರುತ್ತೆ. ಬಟ್ ಎಂಟಿ ಬಿಟ್ ಏನಿರುತ್ತಲ್ವಾ ಅದು 0 ಇಂದ ಫಿಲ್ ಆಗುತ್ತೆ. ಓಕೆನಾ? ಇಲ್ಲಿ 1 ಇದ್ರೂ ಕೂಡ ಅದು 0 ಇಂದನೇ ಫಿಲ್ ಆಗುತ್ತೆ. ಸೊ ಆವಾಗ ನಮಗೆ ಆನ್ಸರ್ ಏನಾಗುತ್ತೆ ಅಂದರೆ ಇದು 1 1 1 1 1 1 1 ಇರೋದ್ರಿಂದ ನಾರ್ಮಲ್ ಆಗಿ ನಮ್ಮದು ಇಂಟೀಜರ್ ಸೈಜ್ ಏನು 4 ಬೈಟ್. 4 ಬೈಟ್ ಅಂದರೆ ಅದರ ರೇಂಜ್ ಏನು 0 to 2147483647. ಇದು ಇಂಟೀಜರ್ನ ನಾರ್ಮಲ್ ಇಂಟೀಜರ್ 4 ಬೈಟ್ನ ರೇಂಜು. ಆಯಿತಾ? ಸೊ ನಮಗಿಲ್ಲಿ ಎಲ್ಲ ಬಿಟ್ಗಳು 1 1 1 ಇದೆ, 1 ಬಿಟ್ ಮಾತ್ರ 0 ಇದೆ. ಅದಕ್ಕೋಸ್ಕರ ಒಂದು -646 ಅಂತ ಬರುತ್ತೆ. ನಮ್ಗೆ ಆನ್ಸರು ಇಷ್ಟು ಬರಬೇಕು. ಈ ರೀತಿ ಆನ್ಸರ್ ಬರಬೇಕು. ಅರ್ಥ ಆಯ್ತಲ್ವಾ? ಸಿ ಇಲ್ಲಿ ನಾನು -3 ಕೊಟ್ಟಿದ್ದೀನಿ. -3 ಮೆಮೊರಿನಲ್ಲಿ 2's ಕಾಂಪ್ಲಿಮೆಂಟ್ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ. 2's ಕಾಂಪ್ಲಿಮೆಂಟ್ ಮಾಡಬೇಕು ಅಂದರೆ ಇನ್ವರ್ಟ್ ಮಾಡಿ ಅದಕ್ಕೆ +1 ಮಾಡಿದ್ರೆ ನಮಗೆ 2's ಕಾಂಪ್ಲಿಮೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ನಾನು ರೈಟ್ ಶಿಫ್ಟ್ ಮಾಡಿದಾಗ ಇಲ್ಲಿ ಇದು -3, ಅದನ್ನು ರೈಟ್ ಶಿಫ್ಟ್ ಮಾಡಿದಾಗ 1 ಶಿಫ್ಟ್ ಆಗುತ್ತೆ. ಶಿಫ್ಟ್ ಮಾಡಿದಾಗ ಈ ಎಂಟಿ ಸ್ಪೇಸ್ ಏನಿದೆ ಅದು 0 ಇಂದ ಫಿಲ್ ಆಗುತ್ತೆ. ಸೊ 0 ಅಂದರೆ ಅದು ಪಾಸಿಟಿವ್ ನಂಬರು ಅಲ್ವಾ? ಸೊ ನಮಗೆ ಆನ್ಸರು ಇದನ್ನು ಬೇಕಿದ್ರೆ ನೀವು ಇದನ್ನು ಹೇಗೆ ನೀವು 21476 ಅಂತ ಹೇಳಿದ್ರಿ, ಜಸ್ಟ್ ರೇಂಜ್ ಇಂಟ್ ಡೇಟಾ ಟೈಪ್ನ ರೇಂಜು ಈ ರೀತಿ ಇದೆ ಅಂತಕ್ಕೋಸ್ಕರ ಹೇಳಿದ್ರ ಅನ್ನೋದಿದ್ರೆ ನಿಮಗೆ ಡೌಟ್ ಇದ್ರೆ ಏನು ಮಾಡಬೇಕು ಅಂದರೆ ಇದನ್ನು ನಾವು ಬೈನರಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ? ಈ ರೀತಿಯಲ್ಲಿ ಕನ್ವರ್ಟ್ ಮಾಡ್ತಾ ಕೂತ್ಕೋಬಹುದು. ಬೇಕಾದರೆ ನೀವು ಮಾಡಿ ಚೆಕ್ ಮಾಡಿ ಬೇಕಿದ್ರೆ. ಈಗ 0 ಈ ಫಸ್ಟ್ ಪ್ಲೇಸಲ್ಲಿರುವ 0 ಏನಾಗುತ್ತೆ 0 × 2 to the power 0 ಪ್ಲಸ್ 1 × 2 to the power 1 ಪ್ಲಸ್ 1 × 2 to the power 2 1 × 2 to the power 3 2 to the power 4 5 6 7 ಆ ರೀತಿ 2 to the power 32ವರೆಗೂ 31ವರೆಗೂ ನೀವು ಮಾಡಬಹುದು. ಮಾಡಿ ಎಲ್ಲವನ್ನು ಆ್ಯಡ್ ಮಾಡಿದಾಗ ನಿಮಗೆ ಇಷ್ಟೇ ಆನ್ಸರ್ ಬರುತ್ತೆ. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಅಂಥದ್ದೇನೂ ಇಲ್ಲ ಇದರಲ್ಲಿ. ಸೊ ನಾವು ರನ್ ಮಾಡೋಣ, ನಮ್ಗಷ್ಟೇ ಆನ್ಸರ್ ಬರುತ್ತಾ ನೋಡೋಣ. ನೋಡಿ
ಬಂದಿದೆ ನೋಡಿ. ಸೊ ಏನಿಲ್ಲ, ಇವಾಗ ಲೆಫ್ಟ್ ಶಿಫ್ಟ್ ಅಂದರೆ ಜಸ್ಟ್ 1 ಬಿಟ್ ಲೆಫ್ಟಿಗೆ ಶಿಫ್ಟ್ ಆಗುತ್ತೆ, ನಾರ್ಮಲ್ ರೈಟ್ ಶಿಫ್ಟ್ ಕೊಟ್ಟಾಗ ಜಸ್ಟ್ 1 ಬಿಟ್ಟು ರೈಟ್ಗೆ ಶಿಫ್ಟ್ ಆಗುತ್ತೆ. ಸೊ ಆ ಎಂಟಿ ಸ್ಪೇಸಲ್ಲಿರುವಂತಹ ಬಿಟ್ಸ್ಗಳು 0 ಆಗಿ ಫಿಲ್ ಆಗುತ್ತೆ. ಓಕೆನಾ? ಅದೇ ಇವಾಗ ನಾನು ಪಾಸಿಟಿವ್ ನಂಬರ್ ಕೊಟ್ಟು ಅನ್ಸೈನ್ಡ್ ರೈಟ್ ಶಿಫ್ಟ್ ಅಂತ ಕೊಟ್ಟಾಗ ನಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಅದನ್ನೇ ನಾನೀಗ ನೆಗೆಟಿವ್ನಲ್ಲಿ ಮಾಡಿದಾಗ ನಾವೇ ಚೆಕ್ ಮಾಡಿದ್ವಿ, ಎಷ್ಟು ಡಿಫ್ರೆನ್ಸ್ ಅಲ್ವಾ, ಇಷ್ಟು ದೊಡ್ಡ ಇಂಟೀಜರ್ ವ್ಯಾಲ್ಯೂ ಬಂದಿದೆ. ಸೊ ಜಸ್ಟ್ 1 ಶಿಫ್ಟಿಂದಾಗಿ ನೆಗೆಟಿವ್ ವ್ಯಾಲ್ಯೂನಲ್ಲಿ, ಒಂದು ನೆಗೆಟಿವ್ ವ್ಯಾಲ್ಯೂಯಲ್ಲಿನ ಒಂದು ರೈಟ್ ಶಿಫ್ಟಿಂದಾಗಿ ನಮಗೆ ಇಷ್ಟು ದೊಡ್ಡ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ. ಇದನ್ನು ನೆನ್ಪಿಟ್ಕೋಬೇಕು. ಓಕೆನಾ? ಹಾಗೆ ಇಲ್ಲಿ ಇನ್ನೊಂದು ಟಿಪ್ಪನ್ನು ಹೇಳ್ತೀನಿ ನಾನು ನಿಮಗೆ, ಹೇಗೆ ನಾನಿದು ಬಿಟ್ ವೈಸ್ ನಾಟ್ ಮಾಡಬೇಕಾದ್ರೆ ನಾವು ಕೊಟ್ಟಿರುವ ಇನ್ಪುಟ್ಗೆ +1 ಮಾಡಿ ಅದರ ಮೈನಸ್ ವ್ಯಾಲ್ಯೂ ನಮಗೆ ಔಟ್ಪುಟ್ ಬರುತ್ತೆ ಅಂತ ಹೇಳದ್ನಲ್ಲ, ಅದೇ ರೀತಿಯಲ್ಲಿ ಯಾವುದೇ ಒಂದು ನಾರ್ಮಲ್ ಇಂಟೀಜರ್ ವ್ಯಾಲ್ಯೂವನ್ನು ಲೆಫ್ಟ್ ಶಿಫ್ಟ್ ಮಾಡಿದಾಗ ನಮ್ಮ ಆನ್ಸರ್ ಏನಾಗಿರುತ್ತೆ ಅಂದರೆ, ಇನ್ಪುಟ್ 5 ಇದ್ದರೆ ಇನ್ಪುಟ್ 5 × 2 10 ಆಗುತ್ತೆ. ಆಯಿತಾ? ಅದೇ ರೀತಿಯಲ್ಲಿ ಇದು ಏನು ರೈಟ್ ಶಿಫ್ಟ್ ಮಾಡಿದಾಗ ಡಿವೈಡೆಡ್ ಬೈ 2 ಮಾಡಿ ಅದರ ಆನ್ಸರ್ ಬರುತ್ತೆ. ಆ ಥರ ಚೆಕ್ ಮಾಡೋಣ ನಾವು ಬೇಕಿದ್ರೆ. ಓಕೆ, ಇವಾಗ ನಾನಿಲ್ಲಿ ಏನ ಬದಲಿಗೆ ಬೇರೆ ವ್ಯಾಲ್ಯೂನ ಕೊಡ್ತೀನಿ. ಹೇಗೆ ಮಾಡೋಣ, ವ್ಯಾಲ್ಯೂನೇ ಚೇಂಜ್ ಮಾಡಿಬಿಡೋಣ. ಬೇಡ, ಇನ್ನೊಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ತೀನಿ. ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ. D = 10 ಅಂತ ಕೊಡ್ತೀನಿ. ಓಕೆನಾ? ಇಲ್ಲಿ ಡಿನ ನಾನು ರೈಟ್ ಶಿಫ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿರುವಂತಹ ಲಾಜಿಕ್ನ ಅಪ್ಲೈ ಮಾಡಿದ್ರೆ ಇಂಟು 10 × 2 20 ಬರಬೇಕು ನಮಗೆ ಇಲ್ಲಿ ಆನ್ಸರ್. ನೋಡೋಣ 20 ಬರುತ್ತಾ ಇಲ್ವಾ ಅಂತ. ಹಾಕ್ಬಿಡ್ತೀನಿ, ಇಲ್ಲಿ 20 ಬರಬೇಕು. ಸಿ 20 ಬಂದಿದೆ ನೋಡಿ ಅಲ್ವಾ? ಅದೇ ರೈಟ್ ಶಿಫ್ಟ್ ಮಾಡಿದಾಗ ಡಿವೈಡೆಡ್ ಬೈ 2 ಆಗಬೇಕು. ಸೇಮನ್ನು ನಾನು ರೈಟ್ ಶಿಫ್ಟಿಗೆ ಯೂಸ್ ಮಾಡ್ತೀನಿ. ನಾರ್ಮಲ್ ರೈಟ್ ಶಿಫ್ಟ್, ಅನ್ಸೈನ್ಡ್ ಅಲ್ಲ, ನಾರ್ಮಲ್ ರೈಟ್ ಶಿಫ್ಟಿಗೆ ಮಾಡ್ತೀನಿ. ಡಿವೈಡೆಡ್ ಬೈ 2 ಮಾಡಿದಾಗ 5 ಬರಬೇಕು. ಸೊ 5 ಬರುತ್ತಾ ನೋಡೋಣ. ನೋಡಿ ಬಂದಿದೆ. ಸೊ ಈ ರೀತಿಯ ಸಿಂಪಲ್ ಫಾರ್ಮುಲಾ ಥರ ನೆನ್ಪಿಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಈ ರೀತಿ ಬಿಟ್ಗಳನ್ನೆಲ್ಲ ಬರ್ಕೊತ ಕೌಂಟ್ ಮಾಡ್ತಾ ಕೂತ್ಕೋಬೇಕು ಅಂತ ಇಲ್ಲ. ಸೊ ಕಾಂಪ್ಲಿಮೆಂಟ್ ಅಂದಾಗಲೂ ನಾವು ಎಷ್ಟು ಇದು ಮಾಡಿದ್ವಿ ಅಲ್ಲ, 1 by 1 ಸಿಂಪ್ಲಿಫೈ ಮಾಡೋದಕ್ಕೆ. ಬಟ್ ಈ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಲೆಫ್ಟ್ ಶಿಫ್ಟ್ ರೈಟ್ ಶಿಫ್ಟ್ಗೂ ಈ ಒಂದು ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ. ಏನಾಗುತ್ತೆ ಹೇಳಿ, ಇಲ್ಲಿ D ಡಿವೈಡೆಡ್ ಬೈ D × 2, ನಾಟ್ ಡಿವೈಡೆಡ್ ಬೈ, × 2. ಇಲ್ಲಿ D ಡಿವೈಡೆಡ್ ಬೈ 2 ನಾವು ಕೊಟ್ಟಿರುವ ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಸೊ ಇದು ಕೂಡ ತುಂಬ ಸಿಂಪಲ್ ಇದೆ. ಬೇಕಿದ್ರೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಸೊ B ಅನ್ಸೈನ್ಡ್ ಶಿಫ್ಟ್ 1 ಅಂದರೆ B ನಾವು ಕೊಟ್ಟಿರುವ ವ್ಯಾಲ್ಯೂ, ಓಕೆ ಇದಲ್ಲ, ನಮಗೆ ಕಾಂಪ್ಲಿಕೇಟೆಡ್ ಅನ್ಸಿದ್ದು ಮೈನಸ್ ವ್ಯಾಲ್ಯೂ ಅಲ್ವಾ. C -3 ಈ ರೀತಿ ಸ್ಟೋರ್ ಆಗಿರುತ್ತೆ 1's ಕಾಂಪ್ಲಿಮೆಂಟ್ 2's ಕಾಂಪ್ಲಿಮೆಂಟ್ ಫಾರ್ಮಲ್ಲಿ. ಅದನ್ನು ನಾವು ಜಸ್ಟ್ ಶಿಫ್ಟ್ ಮಾಡಿದಾಗ ಈ 1 ರೈಟಿಗೆ ಶಿಫ್ಟ್ ಆಗುತ್ತೆ, ಎಂಟಿ ಸ್ಪೇಸ್ 0 ಇಂದ ಫಿಲ್ ಆಗುತ್ತೆ. ಸೊ ಇದನ್ನು ನಾನು ಡೈರೆಕ್ಟಾಗಿ ನಿಮಗೆ ಹೇಳಿದೆ, ಅದನ್ನು ಹೇಗೆ ಕೌಂಟ್ ಮಾಡೋದಂತ ಕೂಡ ಹೇಳಿದೆ ಅಲ್ವಾ. 2 to the power ಹಾಕ್ತಾ ಹೋದರೆ ಆಯಿತು. 2 to the power 0, 1, 2, 3, 4 ಅದೇ ರೀತಿ ಎಲ್ಲ ಮಾಡಿಬಿಟ್ಟು ಎಲ್ಲವನ್ನು ಆ್ಯಡ್ ಮಾಡಿದ್ರೆ ನಮಗೆ ಇಷ್ಟು ಆನ್ಸರ್ ಸಿಗುತ್ತೆ. ಸೊ ಅರ್ಥ ಆಯ್ತಲ್ವಾ? ಇವತ್ತಿನ ಕ್ಲಾಸ್ ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗಿದೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಏನು ಅರ್ಥ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.